ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿಯಿಂದ ನಮಸ್ತೆ. ನಾನು ನಿಮ್ಮ ಬೀರೇಶ್ ಮಾತಾಡ್ತಿದ್ದೇನೆ ಸ್ನೇಹಿತರೆ. ನೋಡಿ, ಇಂದಿನ ದಿನ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಹೊಸ ವರ್ಷ, ಹೊಸ ದಿನ ಸ್ನೇಹಿತರೆ. ಈ ಹೊಸ ವರ್ಷ ಅಥವಾ ಹೊಸ ದಿನ ಎಂಬುದು ಕೇವಲ ಕ್ಯಾಲೆಂಡರ್ನ ದಿನಾಂಕ ಬದಲಾವಣೆ ಅಲ್ಲ, ಅದು ಹೊಸ ಚಿಂತನೆಯನ್ನು, ಹೊಸ ಗುರಿಯನ್ನು ಮತ್ತು ಹೊಸ ಹೊಣೆಗಾರಿಕೆಯ ಆರಂಭ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಇಂದಿನಿಂದ ನಿಮ್ಮೆಲ್ಲರಲ್ಲಿ ಕೂಡ ಒಂದು ಹೊಸ ಚಿಂತನೆ ಪ್ರಾರಂಭವಾಗ್ತದೆ. ಒಂದು ಹೊಸ ಗುರಿಯನ್ನು ನೀವು ಇಟ್ಕೊಳ್ತೀರಾ, ಅದೇ ರೀತಿಯಾಗಿ ಒಂದು ಹೊಸ ಹೊಣೆಗಾರಿಕೆಯ ಪ್ರಾರಂಭವಾಗ್ತದೆ. ಹಾಗಿದ್ರೆ ಮಾತ್ರ ನಿಮ್ಮಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಸ್ನೇಹಿತರೆ. ನೋಡಿ, ನೀವು ಎಲ್ಲರೂ ಕೂಡ ಇಂದು ಕಾನೂನು ವಿದ್ಯಾರ್ಥಿಗಳು, ಪ್ರಸ್ತುತವಾಗಿ ನೀವೆಲ್ಲರೂ ಕೂಡ ಇಂದು ಕಾನೂನು ವಿದ್ಯಾರ್ಥಿಗಳಾಗಿದ್ದೀರಾ. ಆದರೆ ಮುಂದಿನ ಬರುವ ದಿನಗಳಲ್ಲಿ ನ್ಯಾಯದ ರಕ್ಷಕರಾಗ್ತೀರಾ, ಸಂವಿಧಾನದ ಕಾವಲುಗಾರರಾಗ್ತೀರಾ. ಅದೇ ರೀತಿಯಾಗಿ ಸಮಾಜದಲ್ಲಿ ಬೆಳಕಾಗುವಂತಹ ಅನ್ಯಾಯಕ್ಕೆ ಒಳಗಾಗಿರುವಂತಹ ಜನರಿಗೆ ಧ್ವನಿಯಾಗುವಂತಹ ವಕೀಲರಾಗಲಿದ್ದೀರಾ ಸ್ನೇಹಿತರೆ. ಕೇವಲ ಕಾನೂನು ಎಂಬುವುದು ಸೆಕ್ಷನ್ಗಳನ್ನು ಕಲಿಯುವುದು ಅಥವಾ ಪ್ರಕರಣಗಳನ್ನು ಕಲಿಯುವುದು ಅಥವಾ ಪರೀಕ್ಷೆಗಳನ್ನಷ್ಟೇ ಎದುರಿಸುವುದಲ್ಲ, ಅದರ ಜೊತೆಯಲ್ಲಿ ನ್ಯಾಯ, ನೈತಿಕತೆ ಮತ್ತು ಮಾನವೀಯತೆಯನ್ನು ಕಲಿಸುವಂತಹ ಒಂದು ಮಹಾನ್ ವಿದ್ಯೆಯನ್ನು ನಾವು ಕಾನೂನು ಅಂತ ಕರಿತೀವಿ ಸ್ನೇಹಿತರೆ. ನೋಡಿ, ಈ ಹೊಸ ವರ್ಷ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತದೆ, ನಾನು ಯಾವ ರೀತಿಯ ವಕೀಲನಾಗಬೇಕು? ಇಂದು ನೀವು ಕಾನೂನು ವಿದ್ಯಾರ್ಥಿಗಳು, ಮುಂದಿನ ದಿನಮಾನದಲ್ಲಿ ನೀವು ಯಾವ ರೀತಿಯಾಗಿ ನಾನು ವಕೀಲ ವೃತ್ತಿಯನ್ನು ಅನುಸರಿಸಬೇಕು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರಲ್ಲಿ 2 ಕ್ವಶನ್ ನಿಮಗೆ ಉದ್ಭವವಾಗ್ತವೆ. ಕೇವಲ ಹಣಕ್ಕಾಗಿ ಮಾತ್ರ ವಾದಿಸುವ ವಕೀಲನಾಗಬೇಕಾ, ಅಥವಾ ನ್ಯಾಯಕ್ಕಾಗಿ ನನ್ನನ್ನು ನಂಬಿ ಬಂದಿರುವಂತಹ ಕಕ್ಷಿದಾರರಿಗೆ ನ್ಯಾಯ ಕೊಡಿಸುವುದರ ಸಲುವಾಗಿ ಧೈರ್ಯವಾಗಿ ಯಾವುದಕ್ಕೂ ಹೆದರದೇನೆ ನಿಲ್ಲುವಂತಹ ವಕೀಲನಾಗಬೇಕಾ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಕಾಮಧೇನು ಲಾ ಅಕಾಡೆಮಿ ಆಶಯ ಸ್ಪಷ್ಟವಾಗಿದೆ. ನಮ್ಮ ಕಾಮಧೇನು ಲಾ ಅಕಾಡೆಮಿಯು ಕಾನೂನು ಜ್ಞಾನಕ್ಕೆ ಜೊತೆಗೆ ಮೌಲ್ಯಗಳನ್ನು ಬೆಳೆಸ್ತದೆ. ನಿರಂತರವಾಗಿ ಕಾನೂನಿನ ಜೊತೆಗೆ ಅದರ ಮೌಲ್ಯಗಳನ್ನು ಬೆಳೆಸ್ಕೊಂಡು ಬಂದಿರ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಯನ್ನು ಕೇವಲ ಪದವೀಧರನಾಗಿ ಅಲ್ಲ, ಉತ್ತಮ ವಕೀಲನಾಗಿ ರೂಪಿಸುವುದು ಕೂಡ ಅದ್ಭುತವಾದಂಥ ಒಂದು ಕರ್ತವ್ಯವನ್ನು ಹೊಂದಿರ್ತದೆ. ಮುಂದುವರೆದು ಗಮನಿಸೋದಾದರೆ, ಸಮಾಜಕ್ಕೆ ನ್ಯಾಯ ಒದಗಿಸುವ ಶಕ್ತಿಯನ್ನು ನೀಡುವಂತಹ ಒಂದು ಸಂಸ್ಥೆ ಆಗಿದೆ ಸ್ನೇಹಿತರೆ. ಮುಂದುವರೆದು ನೋಡಿ, ನೀವೆಲ್ಲರೂ ಕೂಡ ಇಂದು ವಿದ್ಯಾರ್ಥಿಗಳಾಗಿದ್ದೀರಾ. ಇಂದಿನ ನಿಮ್ಮ ಓದು, ನಿಮ್ಮ ಶಿಸ್ತು ಮತ್ತು ಪರಿಶ್ರಮವೇ ನಾಳೆಯ ನಿಮ್ಮ ಹೆಸರು ಮತ್ತು ಗೌರವ ಮತ್ತು ವೃತ್ತಿಯ ಅಡಿಪಾಯ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಅರ್ಥ ಆಗ್ತಿದೆ ಅಲ್ವಾ? ಆದ್ದರಿಂದ ನೀವು ಸತತ ಅಧ್ಯಯನವನ್ನು ಮಾಡಿ, ಪ್ರಮುಖ ಪ್ರಕರಣಗಳನ್ನು ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನ್ಯಾಯಾಲಯವನ್ನು ಭಯಪಡುವುದಕ್ಕೆ ಅಲ್ಲಿ ಹೋಗಬೇಡಿ ಸ್ನೇಹಿತರೆ. ನ್ಯಾಯಾಲಯ ನೀವು ಇಂಟರ್ನ್ಶಿಪ್ ಅಂತ ಹೋಗ್ತೀರಾ, ಅಂಥ ಸಂದರ್ಭದಲ್ಲಿ ನೀವು ಭಯವನ್ನು ಪಡ್ತೀರಾ. ಭಯ ಪಡಬೇಡಿ, ಅದು ಒಂದು ಕಲಿಯುವ ಮಂದಿರವೆಂದು ನೀವು ನೋಡಬೇಕಾಗ್ತದೆ. ವಿಫಲತೆ ಬಂದರೆ ಎದುರುಬೇಡಿ ಸ್ನೇಹಿತರೆ. ಪ್ರತಿ ಸೋಲು ಕೂಡ ನಿಮ್ಮನ್ನು ಒಬ್ಬ ಶಕ್ತಿಶಾಲಿ ವಕೀಲನಾಗಿಸಲು ಬಂದಂತಹ ಒಂದು ಪಾಠ ಆಗ್ತದೆ. ನೋಡಿ, ಈ ಹೊಸ ವರ್ಷದಲ್ಲಿ ನೀವು ನಿಮ್ಮ ಗುರಿಯನ್ನು ಸ್ಪಷ್ಟಪಡಿಸಿಕೊಳ್ಳಿ. ಸಂವಿಧಾನವನ್ನು ಗೌರವಿಸೋಣ, ನ್ಯಾಯದ ಮಾರ್ಗದಿಂದ ಎಂದಿಗೂ ವಿಚಲಿತರಾಗದ ಸಂಕಲ್ಪ ಮಾಡಿಕೊಳ್ಳೋಣ ಸ್ನೇಹಿತರೆ. ಕೊನೆಗೆ ಈ ಹೊಸ ವರ್ಷ ಎಂಬುದು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಯಶಸ್ಸು, ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ನಿಮ್ಮ ಭವಿಷ್ಯದಲ್ಲಿ ಗೌರವವನ್ನು ತಂದುಕೊಡಲಿ ಎಂದು ಕಾಮಧೇನು ಲಾ ಅಕಾಡೆಮಿ ಹೃತ್ಪೂರ್ವಕವಾಗಿ ಹಾರೈಸುತ್ತದೆ. ನಾನು ನಿಮ್ಮ ಬೀರೇಶ್, ಕಾಮಧೇನು ಲಾ ಅಕಾಡೆಮಿ ನಿರ್ದೇಶಕರು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲರ ಜೀವನ ಕೂಡ ಸುಖಕರವಾಗಿರಲಿ ಅಂತ ಹೇಳಲಿಕ್ಕೆ ಇಚ್ಛೈತಿ ಸ್ನೇಹಿತರೆ. ವಿಶೇಷವಾಗಿ ಹಿಂದಿನ ದಿನ ಕಾಮಧೇನು ಲಾ ಅಕಾಡೆಮಿಯಲ್ಲಿ ವಿಶೇಷ ರಿಯಾಯಿತಿಯನ್ನು ನೀಡಲಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ, ಕರ್ನಾಟಕದಾದ್ಯಂತ ಎಲ್ಲ KSL ಯೂನಿವರ್ಸಿಟಿ ಹುಬ್ಬಳ್ಳಿ ಅಂಡರಲ್ಲಿ ಸ್ಟಡಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಕಾಮಧೇನು ಲಾ ಅಕಾಡೆಮಿಯಲ್ಲಿ ರಿಯಾಯಿತಿಯನ್ನು ನೀಡಲಾಗಿದೆ. ಹೊಸ ವರ್ಷದ ಪ್ರಯುಕ್ತ ಕೆಲವೊಂದು ಇಷ್ಟು ಅಮೌಂಟಲ್ಲಿ ರಿಡಕ್ಷನ್ ಮಾಡಲಾಗಿದೆ. ಗಮನಿಸಿ ಸ್ನೇಹಿತರೆ, ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಈಗ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ವಾಟ್ಸಪ್ಪಲ್ಲಿ, ನಿಮ್ಮ ಸೋಷಿಯಲ್ಸ್ ಮೀಡಿಯಾದಲ್ಲಿ ಯಾವ್ಯಾವ ಸಬ್ಜೆಕ್ಟು ಎಷ್ಟೆಷ್ಟು ಕಮ್ಮಿ ಆಗಿದೆ, ಯಾವುದಕ್ಕೆ ಎಷ್ಟೆಷ್ಟು ಡಿಸ್ಕೌಂಟ್ ಇದೆ, ಕ್ಲಾಸಸ್ಸಿಗೆ ನೋಟ್ಸಸ್ ಎಂಬುದನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಅನೌನ್ಸ್ ಮಾಡ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.